ರಾಜ್ಯದ 10 ಜಿಲ್ಲೆಗಳಲ್ಲಿ ಸರ್ಕಾರಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವಸತಿಯುತ ಪ್ರಥಮ ದರ್ಜೆ ಕಾಲೇಜುಗಳನ್ನ ಪ್ರಾರಂಭ ಮಾಡಿ ಸರ್ಕಾರ 2017-18ನೇ ಸಾಲಿನಲ್ಲಿ ಆದೇಶ ಹೊರಡಿಸಿದೆ. ಕಳೆದ 7 ವರ್ಷ ಕಳೆದರೂ ಕೂಡ ಈವರೆಗೂ ಕೂಡ ಯಾವುದೇ ಒಂದು ವಸತಿ ಸೌಲಭ್ಯವನ್ನು ಕೊಡಲಾರದೆ ನಗರದ ದೂರಗಳಲ್ಲಿ ಇರ್ತಕ್ಕಂಥ ಕಾಲೇಜಿನ ಹೊಸದಾಗಿ ನಿರ್ಮಾಣ ಮಾಡತಕ್ಕಂಥ ಕಟ್ಟಡಗಳಲ್ಲಿ ಇದುವರೆಗೂ ಕೂಡ ಆ ವಿದ್ಯಾರ್ಥಿಗಳಿಗೆ ಅಂದ್ರೆ ಪ್ರಥಮ ದರ್ಜೆ ಅಭ್ಯಾಸ ಮಾಡತಕ್ಕಂಥ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಕೊಟ್ಟಿಲ್ಲ. ಈ ವಿಳಂಬ ನೀತಿಯನ್ನ ಖಂಡಿಸಿ SFI ವಿದ್ಯಾರ್ಥಿ ಸಂಘಟನೆ ನಾಳೆ ಇಡೀ ರಾಜ್ಯಾದ್ಯಂತ 10 ಜಿಲ್ಲೆಗಳಲ್ಲಿ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಕೂಡ ಹೋರಾಟ ಮಾಡಲಿಕ್ಕೆ ಕರೆಯನ್ನು ಕೊಟ್ಟಿದೆ. ಈ ಭಾಗವಾಗಿ ರಾಜ್ಯ ಸರ್ಕಾರ ಅಂದ್ರೆ ಇರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಅವರು ಕಳೆದ ಅವರ ಅವಧಿಯಲ್ಲೇ ಈ ಸರ್ಕಾರಿ ಕಾಲೇಜುಗಳು ಘೋಷಣೆ ಆಗಿರ್ತಕ್ಕಂಥದ್ದು. ಘೋಷಣೆ ಆಗಿದ ನಂತರ ಅವರಿಗೆ ಸರಿಯಾಗಿ ಸೌಲಭ್ಯ ಕೊಡಲಾರದಂತೆ ಸರಿಯಾದ ಏನೋ ಆ ಒಂದು ಇಲಾಖೆ ಸಮಾಜ ಕಲ್ಯಾಣಕ್ಕೆ ಆಗಲಿ ಅಥವಾ BCM ಇಲಾಖೆ ಆಗಲಿ ಯಾವುದೋ ಒಂದು ಇಲಾಖೆಗೆ ಅಂಡರ್ ಕೊಟ್ಟು ವಸತಿ ಸೌಲಭ್ಯ ಕೊಡಲಾರದೆ ಕೇವಲ ಹೆಸರಿಗಷ್ಟೇ ವಸತಿ ರೆಸಿಡೆನ್ಸಿಯಲ್ ಕಾಲೇಜ್ ಅಂತಂದೇಳಿ ಇವತ್ತು ಬೊಬ್ಬೆ ಆಗ್ತಕ್ಕಂಥ ರಾಜಕಾರಣಿಗಳು ಈ ನೀತಿಯನ್ನ ಭಾರತ ವಿದ್ಯಾರ್ಥಿ ಪರಿಷತ್ SFI ತೀವ್ರವಾಗಿ ಖಂಡಿಸುತ್ತದೆ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಹಾವೇರಿ, ಕೊಪ್ಪಳ, ಚಿತ್ರದುರ್ಗ, ಯಾದಗಿರಿ, ಕಲಬುರಗಿ, ವಿಜಯಪುರ, ಬೀದರ್, ಚಾಮರಾಜನಗರ ಈ ಒಟ್ಟು 10 ಹಿಂದುಳಿದ ವರ್ಗದ ಜಿಲ್ಲೆಗಳಲ್ಲಿ ಈ ಒಂದು ವಸತಿಯುತ ಕಾಲೇಜುಗಳನ್ನು ಪ್ರಾರಂಭ ಮಾಡಿದೆ. ಈ ವಸತಿಯುತ ಜೊತೆಗೆ ಈ ಒಂದು ಮಾದರಿ ವಸತಿ ಕಾಲೇಜುಗಳನ್ನ ಇಡೀ ವಿವಿಧ ಜಿಲ್ಲೆಗಳಿಗೆ ವಿಸ್ತರಣೆ ಮಾಡಬೇಕು. ಮೊದಲು ಶೀಘ್ರವಾಗಿ ಇರ್ತಕ್ಕಂಥ ಈ 10 ಕಾಲೇಜುಗಳಿಗೆ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ವಸತಿ ಸೌಲಭ್ಯವನ್ನ ಒದಗಿಸಬೇಕಂತಂದೇಳಿ ಈ ಮೂಲಕ ಆಗ್ರಹ ಮಾಡ್ತಾ ಇದ್ದಾರೆ. ಬಸವರಾಜ್ SFI ರಾಜ್ಯ ಉಪಾಧ್ಯಕ್ಷರು.